ರಾಜ್ಯದಲ್ಲಿ ಈಗಾಗಲೇ ಡೆಂಗು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಏನಂತಂದರೆ 30ಕ್ಕೂ ಹೆಚ್ಚು ಪಾಸಿಟಿವ್ ಡೆಂಗು ಪ್ರಕರಣಗಳು ಕಂಡುಬಂದಿದೆ. ಆ ಡೆಂಗು ಪ್ರಕರಣದಲ್ಲಿ ಓರ್ವ ಬಾಲಕಿಯನ್ನು ಡೆಂಗು ಬಲಿ ಪಡೆದಿದೆ ಅಂತಲೇ ಹೇಳ್ಬೋದು. ಹೌದು, ಧಾರವಾಡ ಜಿಲ್ಲೆಯ ಏನಂತಂದರೆ ಧಾರವಾಡ ತಾಲೂಕಿನ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ಈ ಒಂದು 3 ವರ್ಷದ ಬಾಲಕಿಯನ್ನು ಸಮೃದ್ಧಿ ದೇಸಾಯಿ ಎಂಬ ಬಾಲಕಿ ಕೂಡ ಮೃತಪಟ್ಟಿರ್ತಾಳೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಏನಂತಂದರೆ ಧಾರವಾಡ ತಾಲೂಕಿನ ಮುಮ್ಮಿಗಟ್ಟಿ ಗ್ರಾಮ ಒಂದರಲ್ಲಿ ಕೂಡ ಏನಂತಂದರೆ ಕಳೆದ ಮೇ ತಿಂಗಳಿಂದ ಇಲ್ಲಿವರೆಗೂ ಕೂಡ 40ಕ್ಕೂ ಹೆಚ್ಚು ಜನರು ಶಂಕಿತ ಡೆಂಗು ಜ್ವರದಿಂದ ಬಳಲ್ತಾ ಇರ್ತಾರೆ. ಖಾಸಗಿ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ದಾಖಲಾಗಿ ಈಗಾಗಲೇ ಕೂಡ ಏನಂತಂದರೆ ಚಿಕಿತ್ಸೆಯನ್ನು ಪಡೆದಿರ್ತಾರೆ. ಆದರೆ ಈಗಾಗಲೇ ಕೂಡ ಅದೊಂದೇ ಗ್ರಾಮದಲ್ಲೂ ಕೂಡ 4 ಜನರ ಪಾಸಿಟಿವ್ ಕೂಡ ಏನಂತಂದರೆ ಡೆಂಗು ಪ್ರಕರಣ ಕಂಡು ಬರೋದ್ರ ಜೊತೆಗೆ ಆಗಲೇ ಕೂಡ ಸ್ಥಳಕ್ಕೆ ಏನಂತಂದರೆ DHO ಅವರು ಕೂಡ ಭೇಟಿ ನೀಡಿ ಇಡೀ ತಂಡ ಕೂಡ ಏನಂತಂದರೆ ಆಶಾ ಕಾರ್ಯಕರ್ತೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಆಫೀಸರ್ ಇರ್ಬೋದು ಸೇರಿದಂತೆ ಎಲ್ಲ ಕೂಡ ಬಿಡೋದ್ರ ಜೊತೆಗೆ ಏನಂತಂದರೆ ಅಲ್ಲಿ ಏನಂತಂದರೆ ಗ್ರಾಮದಲ್ಲೂ ಕೂಡ ಜಾಗೃತಿ ಮೂಡಿಸುವ ಜೊತೆಗೆ ಏನಂತಂದರೆ ಸ್ವಚ್ಛತೆ ಮಾಡೋದು ಎಷ್ಟು ಮುಖ್ಯ. ಯಾಕಂತಂದರೆ ಒಂದು ಕಡೆ ಡೆಂಗು ಪ್ರಕರಣ ಕಂಡುಬರೋಕ್ಕೆ ಪ್ರಮುಖ ಕಾರಣ ಅಂತಂದರೆ ನೀರನ್ನು ಸಂಗ್ರಹಣೆ ಮಾಡುವಂಥ ಪ್ರದೇಶ ಇರ್ಬೋದು, ಏನಂತಂದರೆ ನೀರು ಹರಿಯುವ ಪ್ರದೇಶ ಇರ್ಬೋದು. ಅಂಥ ಪ್ರದೇಶಗಳಲ್ಲೂ ಕೂಡ ಸೊಳ್ಳೆ ಮೊಟ್ಟೆ ಇರೋದ್ರಿಂದ ಡೆಂಗು ಪ್ರಕರಣಗಳು ಪತ್ತೆ ಆಗುತ್ತವೆ ಎಂಬ ಹೇಳಿಕೆಯನ್ನು ಹಾಕೊಂಡು ಏನಂತಂದರೆ ವೈದ್ಯಾಧಿಕಾರಿಗಳು ಜೊತೆಗೆ ಏನಂತಂದರೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಮೃತಪಟ್ಟಂಥ ಗ್ರಾಮಕ್ಕೆ ಭೇಟಿ ಕೊಟ್ಟಂಥ ಆರೋಗ್ಯ ಇಲಾಖೆಯನ್ನು DHO ಅವರ ಮೇಡಮ್ಗೆ ಏನಂತಂದರೆ ಗ್ರಾಮಸ್ಥರು ಮತ್ತು ಮೃತಪಟ್ಟಂಥ ಸಮೃದ್ಧಿ ಅವರ ತಂದೆ ಬಸವರಾಜ್ ಅವರು ಕೂಡ ತರಾಟೆ ತೆಗೆದುಕೊಂಡಂಥ ಪ್ರಕರಣ ಕೂಡ ಕಂಡುಬಂತ ಅಂತ ಹೇಳ್ಬೋದು. ಯಾಕಂತಂದರೆ ಈವರೆಗೂ ಕೂಡ ಯಾಕಂತಂದರೆ ಮೇದಿಂದ ಇಲ್ಲಿವರೆಗೂ ಕೂಡ ಏನಂತಂದರೆ 40 ಜನರಿಗೆ ಶಂಕಿತರಿಗೂ ಕೂಡ ಏನಂತಂದರೆ ಡೆಂಗು ಕಂಡು ಬಂದಿರುತ್ತೆ. ಅದರಲ್ಲಿ ಕೂಡ ಅಧಿಕವಾಗಿ 4 ಜನಕ್ಕೆ ಇರುತ್ತೆ. ಅದರಲ್ಲೂ ಕೂಡ ಒಂದು ಮಗು ಕೂಡ ಇರುತ್ತೆ. ಈ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಇರ್ಬೋದು, ಮೇಲಾಧಿಕಾರಿ ಇರ್ಬೋದು, ಆರೋಗ್ಯ ಇಲಾಖೆಯು ಕೂಡ ಡೆಂಗು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ವಹಿಸಿಕೊಳ್ಳೋಕ್ಕೆ ಮನವಿಯನ್ನು ಮಾಡೋದ್ರ ಜೊತೆಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾದಂಥ ಆರೋಗ್ಯ ಇಲಾಖೆ ಗಮನ ಹರಿಸಿರೋದಿಲ್ಲ. ಯಾಕಂತಂದರೆ ಒಂದು ಕಡೆ ಏನಂತಂದರೆ ಮಗು ಮೃತಪಟ್ಟ ಬಳಿಕ ಇಡೀ ಆರೋಗ್ಯ ಇಲಾಖೆ ಕೂಡ ಅಲ್ಲಿ ದೌಡಾಯಿಸುತ್ತೆ. ಈ ಸಂದರ್ಭದಲ್ಲೂ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಯಾಕಂತಂದರೆ ಮಗು ಬದುಕ್ತಾ ಇತ್ತು, ಮುಂಚೆನೇ ಮುಂಜಾಗ್ರತವನ್ನು ತಗೋಬೇಕಾಗಿತ್ತು. ಯಾಕಂತಂದರೆ ಮೇ ತಿಂಗಳಲ್ಲೂ ಕೂಡ ಅತಿ ಹೆಚ್ಚು ಪ್ರಕರಣಗಳು ಕೂಡ ಕಂಡು ಬಂದಿದ್ದು. ಈ ಹಿನ್ನೆಲೆಯೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಮ್ಮ ಮಗುವನ್ನು ಕಳ್ಕೊಂಡಿದ್ದೇನೆ. ಇವತ್ತು ಇಂಥ ಪ್ರಕರಣಗಳು ಮುಂದೆ ಆಗದೇ ಇರೋ ರೀತಿಯಲ್ಲಿ ಅಧಿಕಾರಿಗಳು ಮತ್ತು ಗ್ರಾಮದ ಪಂಚಾಯತಿ ಸಿಬ್ಬಂದಿಗಳು ಗಮನ ಹರಿಸಬೇಕೆಂಬ ಆಕ್ರೋಶವನ್ನು ಬಸವರಾಜ್ ದೇಸಾಯಿ ಅವರು ತೆಗೆದುಕೊಂಡ್ರು. ಡೆಂಗು ಪ್ರಕರಣಗಳು ದಿನ ದಿನ ಹೆಚ್ಚಿಗೆ ಆಗ್ತಾ ಇದ್ದಾವೆ. ನನ್ನ ಮಗಳನ್ನ ಕಳ್ಕೊಂಡು ಆಲ್ರೆಡಿ ದುಃಖದಾಗಿದ್ದೀನಿ. ದಯವಿಟ್ಟು ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನ ಯಾವ ಅಧಿಕಾರಿಗಳು ಇಲ್ಲಿ ಎಲ್ಲರೂ ಬಂದಿರಿ, ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಇನ್ನೂ ಡೆಂಗು ಪ್ರಕರಣ ಹೆಚ್ಚು ಆಗದಂತ ನೋಡ್ಕೊಡ್ರಿ. ಯಾಕಂದರೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಹೆಂಗೈತೆ ಅಂದರೆ ಏಪ್ರಿಲ್ ಮೇ ಜೂನ್ ಒಳಗೆ ಇವ್ರ ಕ್ರಮಗಳನ್ನು ತೊಗೋಬೇಕು. ಊರಲ್ಲಿ ಸ್ವಚ್ಛತಾ ಇದೆಯಾ ಇಲ್ವಾ, ಮುಂದೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾವಂತ. ಈಗ ಎಲ್ಲರೂ ನನ್ನ ಮಗು ಸತ್ತ ಮ್ಯಾಗ ಎಲ್ಲರೂ ಊರಲ್ಲಿ ಬಂದು ಎಲ್ಲ ರೀತಿ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಯಾರೂ ನಾವು ಹೇಳಿದಾಗ ಅವಾಗ ಔಷಧ ಇಲ್ಲ, ಪೆಟ್ರೋಲ್ ಇಲ್ಲ, ಹೊಡ್ಯಾಕೆ ನಮ್ಗೆ ಎಣ್ಣಿಲ್ಲ, ಆದಿಲ್ಲ ಈದಿಲ್ಲ ಅಂತೇಳಿ ಹಾರಿಕೆ ಉತ್ತರಗಳನ್ನ ಕೊಟ್ಟರು. ಈಗ ಎಲ್ಲರೂ ಬಂದು ಎಲ್ಲ ಮಾಡ್ತಾ ಇದ್ದಾರೆ. ಇದರ ನಿರ್ಲಕ್ಷ್ಯನ ಅಥವಾ ಈ ವೈದ್ಯಾಧಿಕಾರಿಗಳಿಗೆ ಏನಂತ ಕರಿಬೇಕು ನಾವು? ಅದೇ ರೀತಿ ಊರಿನಲ್ಲಿ ಪ್ರತಿ ಓಣಿಯಲ್ಲಿ 20 ಜನರಿಗೆ ವೈರಲ್ ಫೀವರ್ ಇದೆ. ಯಾರು ಜಾಸ್ತಿ ಆಗ್ತಾ ಇದಾರೆ ಅವ್ರು ಎಲ್ಲ ಅಧಿಕಾರಿಗಳಿಗೂ ಪಂಚಾಯತಿಗೂ ನಾವು ಮುಟ್ಸಿ, ಪಂಚಾಯತಿ ಅಧಿಕಾರಿಗಳಿಗೆ ಅನುದಾನ ಬರಲಿಲ್ಲ ಅಂದ್ರೆ ಅವ್ರಾರ ಏನು ಮಾಡ್ಬೇಕು ಸರ್? ಏನು ಮಾಡಿಲ್ಲ ಸರ್. ಅವ್ರು ಹೇಳಿದಾರೆ ಸರ್, ಒಂದಿನ ಫಾಗ್ ಹೊಡ್ತೇನೆ ಅಂತೇಳಿ ಮೆಸೇಜ್ ಹಾಕಿದ್ರು. ಈ ಊರಲ್ಲೆಲ್ಲ ಫಾಗ್ ಹಾಕ್ತೇನೆ ಅಂತೇಳಿ ಮೆಸೇಜ್ ಹಾಕಿದ್ರು. ಒಂದೇ ದಿನ ಫಾಗ್ ಆಗಲಿಕ್ಕೆ ಅವ್ರಿಗೆ ಎಷ್ಟು ದುಡ್ಡು ಬಂದಿತ್ತು ಅಷ್ಟು ದುಡ್ಡು ಬರೀ ಒಂದು ಓಣಿಗಾಯಿತು. ನೆಕ್ಸ್ಟ್ ಓಣಿಗೆ ಆಗಲಿಲ್ಲ. ನೆಕ್ಸ್ಟ್ ಓಣಿಯಿಂದ ಅವ್ರು ಯಾರು ಕೇರ್ ತಗೋಲಿಲ್ಲ. ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇನ್ನೂವರೆಗೂ ಯಾರು ಬಂದಿಲ್ಲ ಸರ್. ಓನ್ಲಿ ಆಶಾ ಕಾರ್ಯಕರ್ತೆಯರು ಮಾತ್ರ ಮನೆಗೆ ಭೇಟಿ ಕೊಟ್ಟು ಮನೆಗೆ ಭೇಟಿ ಕೊಟ್ಟು ನೋಡ್ತಾ ಇದ್ರು. ಅದನ್ನು ಬಿಟ್ಟು ಸರ್ ನನ್ನ ಮಗುಗೆ ವೈರಲ್ ಫೀವರ್ ಅಂತ ಬಂದಿದ್ದೆ 3 ದಿನದಲ್ಲಿ ಬಂದು 3 ದಿನದಲ್ಲಿ ಡೆಂಗ್ಯೂ ಪಾಸಿಟಿವ್ ಅಂತೇಳಿ ಬಂತು. ಅದೇ ಸರ್, ಒಂದೇ ದಿನದಲ್ಲಿ ನನ್ನ ಮಗು ಹಸುನೋಗಿತ್ತು. ಇದೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯತನನ ಕಾರಣ. ಇದೆಲ್ಲ ನನ್ನ ಮಗುವಿನ ಸಾವಿಗೆ ಮೂಲ ಹೊಣೆ ಅಧಿಕಾರಿಗಳ, ಸರ್ಕಾರನೇ ಮೂಲ ಹೊಣೆ. ಯಾಕಂದ್ರೆ ಮೂಲಭೂತ ಸೌಕರ್ಯಗಳನ್ನ ಕೊಡದೇ ಇರೋದೇ ಇದೇ ಕಾರಣ. ಏಪ್ರಿಲ್ ಮೇಯಲ್ಲಿ ಮುಂಜಾಗ್ರತೆ ಕ್ರಮ ತಗೊಂಡಿಲ್ಲ. ಇದರಿಂದ ನನ್ನ ಮಗು ಸಾವನ್ನಪ್ಪತ್ತಿಂದ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಮಗುವಿನ ಹೆಸರು ಸಮೃದ್ಧಿ ಅಂತೇಳಿ ಹೇಳಲಿಕ್ಕೂ ನನಗೆ ಮನಸ್ಸು ಆಗ್ತಾ ಇಲ್ಲ. ನನಗೆ 2 ಜನ ಮಕ್ಕಳು ಸರ್, ಒಂದು ಹೆಣ್ಣು ಒಂದು ಗಂಡು. ಅದರಲ್ಲಿ ಒಂದನ್ನು ಕಳ್ಕೊಂಡೆ ಸರ್. ನಾ ಈಗ ಆಲ್ರೆಡಿ ಒಂದನ್ನು ಕಳ್ಕೊಂಡೆ. ಇದೇ ರೀತಿ ನನ್ನ ದೋಸ್ತ ಆದಂತೆ ಇವ್ರ ಮನೆಯಲ್ಲೂ ಸಹ ಆಲ್ರೆಡಿ 2 ಕೂಸು, ಒಂದು ಅಣ್ಣ ಒಂದು ತಂಗಿ, ತಮ್ಮನ ಮಗಳು ಒಂದು, ಅಣ್ಣನ ಮಗಳು ಒಂದು. ಇದೇ ರೀತಿ ಫೀವರ್ ಇದ್ದು ಇದೇ ರೀತಿ SDM ಹಾಸ್ಪಿಟ್ಲ್ ಒಳಗೆ ಅವ್ರಿಗೆ ಡೆಂಗು ಪ್ರಕರಣ ಅಂತೇಳಿ ಸಾಬೀತುಪಡಿಸಿ ಅವರು ಡಿಸ್ಚಾರ್ಜ್ ಮಾಡ್ಕೊಂಡು ಅವರು ಬಂದಿದ್ದಾರೆ. ಕೇಳಿ ಅವ್ರ ಅನುಭವದ ಮಾತುಗಳನ್ನ ಕೇಳಿ ಅವ್ರು ಆರಾಮಾಗಿ ಬಂದಿದ್ದಾರೆ.
ಇಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಿಂದನೂ ಆಶಾ ಕಾರ್ಯಕರ್ತೆಯರ ಪ್ರಕರಣಗಳು ಬಂದಾವ ಅಂದರೂ ಯಾರು ಕ್ರಮ ತಗೋಲಿಲ್ಲ. ಅದಕ್ಕಿಂತ ನನ್ನ ಮಗಳ ಮುಂಚೆನೇ 2 ತಿಂಗಳ ಮುಂಚೆನೇ ಪ್ರಕರಣಗಳು ಸ್ಟಾರ್ಟ್ ಆಗಿದಾವೆ ನಮ್ಮೂರಲ್ಲಿ. ಡೆಂಗ್ಯೂ ಪ್ರಕರಣ ಒಂದೊಂದೇ ಅವಾಗ ಯಾವ ಅಧಿಕಾರಿಗಳು ಬಂದು ಕ್ರಮ ತಗೋಲಿಲ್ಲ. ಸುಮಾರು ಮೇ 16ರಿಂದನೂ ಒಂದೆರಡು ಫೀವರ್ ಕೇಸಸ್ ಬಂದಿತ್ತು. ಅದನ್ನು ನಾವು ಕಂಪ್ಲೀಟ್ ಆಗಿ ಸರ್ವೆ ಮಾಡ್ತಾ ಇದ್ದೀವಿ. ಒಟ್ಟು ಇಲ್ಲಿ ಮಮ್ಮಿಗಟ್ಟೆಯಲ್ಲಿ 4 ಡೆಂಗ್ಯೂ ಪ್ರಕರಣಗಳ IgM ಪಾಸಿಟಿವ್ ಬಂದಾವ. ಸೊ ಅವೆಲ್ಲ ಉಳಿದದ್ದೆಲ್ಲ ರಿಕವರ್ ಆಗಿದ್ದಾವೆ. ಈಗ ಪ್ರೆಸೆಂಟಾಗಿ 7 ಕೇಸಸ್ ಇದಾವೆ. 4 ಇದರಲ್ಲಿ SDM ಅಲ್ಲಿ ಅಡ್ಮಿಟ್ ಇದ್ದಾವೆ. 1 SDM ಆಮೇಲೆ 2 ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾವೆ. ಅವೆಲ್ಲ ಕಂಡೀಷನ್ಸ್ ಎಲ್ಲ ದೃಢ ಆಗಿರೋದು ಎಷ್ಟು? 4 ಪ್ರಕರಣಗಳು. ನಮ್ಮದು ಇದ್ರ ಗೈಡ್ಲೈನ್ಸ್ ಪ್ರಕಾರ IgM ಪಾಸಿಟಿವ್ ಇರ್ಬೇಕು ರೀ. ಅದು 4 ಪ್ರಕರಣಗಳು ದೃಢ ಆಗಿದಾವೆ. ಇಲ್ಲಿ ಸಸ್ಪೆಕ್ಟೆಡ್ ಈಗ 7 ಕೇಸಸ್ ಇದಾವೆ ರೀ. ನಿನ್ನೆ ಫೀವರ್ ಕೇಸಸ್ 7 ಇದಾವೆ. ಮೇದಿಂದ ಇಲ್ಲಿವರೆಗೆ ಪಾಸಿಟಿವ್ ಇದ್ದದ್ದು 4 ಪ್ರಕರಣಗಳು. ಹಂಗೆ ಸಸ್ಪೆಕ್ಟ್ ಫೀವರ್ ಕೇಸಸ್ 42 ಕೇಸಸ್ಗಳು. ಜಿಲ್ಲೆಯಾದ್ಯಂತ ಈಗ ಈ ತಿಂಗಳಲ್ಲಿ ಜೂನಲ್ಲಿ 30 ಕೇಸ್ ಪ್ರಕರಣಗಳು ಕಂಡು ಬಂದಿದ್ದಾವೆ. 30 ಜನವರಿಯಿಂದ. ಇಲ್ಲ, ತಡವಾಗಿ ಏನು ಬಂದಿಲ್ಲರಿ. ನಮ್ಮ ಸ್ಟಾಫ್ ಪ್ರತಿ ಇದನ್ನು ಇಲ್ಲಿ ಪಾಸಿಟಿವ್, ಈಗ ಎಲ್ಲೇ ಪಾಸಿಟಿವ್ ಬಂದ್ರೂ ನಮ್ಮ ಸ್ಟಾಫಿಗೆ ಇನ್ಫಾರ್ಮೇಷನ್ ಕೊಟ್ಟು ಅಲ್ಲಿ ಲಾರ್ವಾ ಸೋರ್ಸ್ ರಿಡಕ್ಷನ್ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಚಿಕಿತ್ಸೆ ಇಲ್ಲ. ಪ್ರಿವೆಂಟಿವ್ ಮೇಜರ್ಸನ್ನೇ ತಗೋಬೇಕಾಗತ್ತೆ. ಸೊ ಎಲ್ಲಿ ಸೊಳ್ಳೆ ಉತ್ಪತ್ತಿ ತಾಣಗಳು ಇರ್ತಾವಲ್ಲ ಅದನ್ನು ನಾವು ನಿರ್ಮೂಲನೆ ಮಾಡಬೇಕಾಕೈತಿ. ಆಮೇಲೆ ಎಲ್ಲಿ ಕಸ, ಯಾಕಂದರೆ ಅದು ಲಾರ್ವಾ ನೀರೊಳಗೆ ಬರೋದ್ರಿಂದ ಎಲ್ಲೆಲ್ಲಿ ನೀರು ಶೇಖರಣೆ ಆಗ್ಯಾವಲ್ಲ ಅದನ್ನೆಲ್ಲನೂ ನಿಂತದ್ದು ನೀರನ್ನು ನಾವು ಎಲ್ಲ ಇದನ್ನು ಮಾಡಬೇಕಾಗತ್ತೆ. ಎಲ್ಲ ಕಡೆ ಕಸ ಗಿಸ ಏನಾರು ಕಲೆಕ್ಟ್ ಆಗಿತ್ತಂದ್ರೆ ಅದನ್ನು ನಾವು ತ್ಯಾಜ್ಯ ವಿಲೇವಾರಿ ಮಾಡಲಿಕ್ಕೆ ಗ್ರಾಮ ಪಂಚಾಯತಿ ಮತ್ತು ಕಾರ್ಪೊರೇಷನ್ಗೆ ಹೇಳ್ತೀವಿ. ಇಲ್ಲ ಇಲ್ಲ 3 ರೌಂಡ್ ಫಾಗಿಂಗ್ ಆಗಿದ್ದಾರೆ. ಇಲ್ಲ ಮುಂಚೆನೂ ಮಾಡಿದ್ದಾರೆ ಫಾಗಿಂಗ್ ಮಾಡಿದ್ದಾರೆ. ಆಮೇಲೆ ಅಲ್ಲ, ಆ್ಯಕ್ಚುಲಿ ಫಾಗಿಂಗ್ಗಿಂತ ನಾವು ಸೋರ್ಸ್ ರಿಡಕ್ಷನ್, ಯಾಕಂದರೆ ಫಾಗಿಂಗ್ ಮಾಡಿ ಓನ್ಲಿ ಇಟ್ ಇಸ್ ಫಾರ್ ಅಡಲ್ಟ್ ಮಾಸ್ಕಿಟೋ ರೀ. ಆಗಿಂದ ಇದ್ದದ್ದು ಮಾಸ್ಕಿಟೋಗೆ ಇದಾಗ್ತೈತಿ. ಬಟ್ ಅಲ್ಲಿ ಲಾರ್ವಾ ಪ್ರತಿನಿತ್ಯ ಮಾಸ್ಕಿಟೋ ಫಾಗಿಂಗ್ ಮಾಡೋದ್ರಿಂದ ನಾವು ಸೋರ್ಸ್ ರಿಡಕ್ಷನ್ ಲಾರ್ವಾ ಇದನ್ನು ನಾವು ಡಿಸ್ಟ್ರಾಯ್ ಮಾಡಬೇಕಾಗಿರೋದು. ಆದರೆ ಇನ್ನೊಂದು ಕಡೆ ಅಂತಂದರೆ ಏನು DHO ಅವರು ಮೇಡಮ್ ಅವರು ಏನು ಗ್ರಾಮಕ್ಕೆ ಭೇಟಿ ನೀಡಿ ಕೆಲವು ಗ್ರಾಮೀಣ ಪ್ರದೇಶದಲ್ಲಂಥ ಮನೆಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿಯ ಗ್ರಾಮದ ಮಹಿಳೆಯರು ಕೂಡ ಒಂದು ಕಡೆ ಅಂತಂದರೆ DHO ಮೇಡಮ್ಗೆ ತರಾಟೆ ತೆಗೆದುಕೊಂಡ ಸಂದರ್ಭ ಇದೆ. ಯಾಕಂತಂದರೆ ಮೇದಿಂದ ಪ್ರಕರಣಗಳು ಕಂಡುಬಂದರೂ ಕೂಡ ಯಾರೂ ಕೂಡ ಆ್ಯಕ್ಷನ್ ತೊಗೊಂಡಿಲ್ಲ. ಈಗ ಒಂದು ಮಗು ಬಲಿ ಆದ ಬಳಿಕ ಎಚ್ಚೆತ್ಕೊಂಡಿದ್ದರ ಇಷ್ಟು ತಡವಾಗಿ ಯಾಕೆ ಬಂದಿರ ಎಂಬ ಏನು ಅನಿಸಿಕೆ ಜೊತೆಗೆ ಆಕ್ರೋಶವನ್ನು ಗ್ರಾಮದ ಮಹಿಳೆಯರು ಕೂಡ ಹಾಕಿದ್ರು ಅಂತ ಹೇಳ್ಬೋದು. ಒಟ್ಟಾರೆ ಕೂಡ ಏನಂತಂದರೆ DHO ಇರ್ಬೋದು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಏನಂತಂದರೆ ಅಲ್ಲಿ ಗ್ರಾಮದಲ್ಲಿ ಕೂಡ ಏನಂತಂದರೆ ಫಾಗಿಂಗ್ ಮಾಡೋ ಮೂಲಕ ಇಡೀ ಗ್ರಾಮವನ್ನು ಸ್ವಚ್ಛ ಮಾಡೋಕ್ಕೆ ಈಗಾಗಲೇ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಕೂಡ ಒಂದು ಏನು ಧಾರವಾಡ ಜಿಲ್ಲೆಯಲ್ಲಿ ಡೆಂಗ್ಯೂಗೆ ಬಲಿ ಆದ ಬಳಿಕ ಅಂತಂದರೆ ಆರೋಗ್ಯ ಇಲಾಖೆ ಮುಂದಾಗಿರೋದು ಕೂಡ ದುರದೃಷ್ಟಕ ಅಂತ ಹೇಳ್ಬೋದು. ಒಟ್ಟಾರೆ ಕೂಡ ಧಾರವಾಡ ಜಿಲ್ಲೆಯಲ್ಲಿ 30 ಡೆಂಗ್ಯೂಗಳು ಪ್ರಕರಣಗಳು ಕಂಡು ಬಂದಿದ್ದು, ಇನ್ನೂ ಕೂಡ ಏನಂತಂದರೆ ಶಂಕಿತ ಪ್ರಕರಣಗಳು ದಿನದ ದಿನಕ್ಕೆ ಹೆಚ್ಚಾಗ್ತಿದ್ದಾವೆ. ಆದರೆ ಒಟ್ಟಾರೆ ಕೂಡ ಅಧಿಕಾರಿಗಳು ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಇನ್ನು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಡೆಂಗ್ಯೂ ಹರಡದಂತೆ ಗಮನ ಹರಿಸಬೇಕೆಂಬುದು ಜನರ ಒತ್ತಾಯ ಆಗಿದೆ ಅಂತ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್ ರಳ್ಳಿ, ನ್ಯೂಸ್ 18.